सत्यनारायण स्वामिने नमो नमः। ध्यानावाहनादि षोडशोपचार पूजांच करिष्ये। ओम सत्यदेवान्मा सत्तात्मनेन्मा सत्यपुरुषान्मा सत्यनायान्मा सत्यपुरुषान्मा सत्तात्मने नमो नमः। सत्ययोगान्मा सत्ययोगानन्दान्मा महालक्ष्मीन्मा प्रकृतेन्मा कृतेन्मा विद्यायेन्मा सर्वभूतायतपदान्मा। ನಿಮಗೆ ಈ ಥರ ತುಂಬ ಕುಟುಂಬ ನೋಡಿದ್ರೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ? ಅಮ್ಮ ಪ್ರಸಾದ ರೆಡಿ ಮಾಡಿಬಿಡಿ, ಇನ್ನೇನು ಮಹಾನೈವೇದ್ಯ ಇಡೋಂಥ ಸಮಯ ಆಗಿದೆ. ಹಾಂ ಸರಿ. ಚಂಚಲ, ಪ್ರಸಾದ ರೆಡಿ ಇದೆಯಮ್ಮ? 2 ನಿಮಿಷ ಅತ್ತೆ, ಮಾಡ್ಕೊಂಡು ಬರ್ತೀನಿ. ಏನಿದು ಪ್ರಸಾದ ಅಂದ್ಕೊಳ್ಳಿ ನೆನಪಾಯ್ತು. ಈ ನಮ್ಮ ತರ್ಲೆ ಸುಬ್ಬಿ ಪ್ರಸಾದ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಹೌದಾ? ಲಕ್ಷ್ಮಿ, ಇವತ್ತು ಪ್ರಸಾದ ನೀನೇ ಮಾಡ್ಬೇಕಮ್ಮ. ನಾನಾ? ಇನ್ನೇನು ನಿನ್ನ ಮಗನೇ ಹೇಳಿದ್ನಲ್ಲ, ನೀನೇ ಪ್ರಸಾದ ಮಾಡ್ಬೇಕು ಇವತ್ತು. ಏನು ತಾತ, ಇಷ್ಟು ದಿನ ನಾನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಿ, ಈಗ ಅವ್ರು ಮಾಡೋದು ಮಾತ್ರ ಚೆನ್ನಾಗಿದೆ ಅಂತ ಹೇಳಿ ಪಾರ್ಟಿ ಚೇಂಜ್ ಮಾಡಿಬಿಟ್ರಾ? ಮೋಸ ತಾನೇ? ಇಲ್ಲಮ್ಮ, ನೀನು ಪ್ರಸಾದ ತುಂಬ ಚೆನ್ನಾಗೇ ಮಾಡ್ತೀಯ, ಅವಳು ಚೆನ್ನಾಗಿ ಮಾಡ್ತಾಳೆ. ಈ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡವ್ರು ಇರ್ತಾರಲ್ಲ, ಅಡುಗೆ ಮನೇಲಿ ಯಾರಾದರೂ ಅವ್ರನ್ನ ಮೀರ್ಸೋಕ್ಕಾಗತ್ತಾ? ಯಾವ ಕೆಲಸದಲ್ಲೂ ನಿಮ್ಮನ್ನು ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನ್ನ ದೊಡ್ಡಮ್ಮ ಇನ್ನೂ ಚೆನ್ನಾಗಿ ಮಾಡೋರು. ಇವತ್ತು ನೀವಿಬ್ಬರು ಸೀನಿಯರ್ ಲಕ್ಷ್ಮಿ, ಜೂನಿಯರ್ ಲಕ್ಷ್ಮಿ ಇಬ್ಬರು ಸೇರಿಕೊಂಡು ಪ್ರಸಾದ ಮಾಡಬೇಕು, ಸರಿನಾ? ಬಾ ಲಕ್ಷ್ಮಿ, ನೀನು ಪ್ರಸಾದ ಮಾಡು, ನಾನು ನಿಂಗೆ ಸಹಾಯ ಮಾಡ್ತೀನಿ. ಅಯ್ಯೋ ಅಮ್ಮ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ನೀವೇ ಮಾಡಿ, ನಾನೇ ನಿಮಗೆ ಸಹಾಯ ಮಾಡ್ತೀನಿ. ಲಕ್ಷ್ಮಿ, ಬಾಮ್ಮ ಇಲ್ಲಿ. ಹಾಂ ಅಮ್ಮ, 1 ನಿಮಿಷ ಬಂದೆ. ರೀ, ಅವರು ಪ್ರಸಾದ ಮಾಡೋದಕ್ಕೆ ಕರೀತಿದ್ದಾರೆ, ಹೋಗ್ಲಾ? ಇಷ್ಟೊಂದೆಲ್ಲ ಟವ್ ಮಾಡ್ತಿದ್ಯಾ? ಆಗ್ಲೇ ತಾವು ಮಾಡಿದ್ದೇನು, ಆಗ್ಲೇ ಮಾತುಕತೆ ಆಯ್ತಲ್ಲ, ಗಂಡ ಹೆಂಡತಿ ಥರ ಇರಬೇಕು ಅಂತ. ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ, ಏನಾದ್ರು ಅಂತ ಹೇಳಿ. ಹ್ಞೂ ಲಕ್ಕಿ, ಹೋಗ್ಬಾ. ಏ ಲಕ್ಕಿ, ಅಲ್ಲಿ ಸ್ಟವ್ ಹತ್ರ ಹುಷಾರು, ಕೈಗೆ ಸುಟ್ಕೊಂಡ್ಬಿಟ್ಯಾ? ಆದಿ, ಟೆನ್ಷನ್ ತಗೋಬೇಡಿ, ಅವ್ರ ಕೈ ಸುಡುವಷ್ಟು ಕೆಲಸ ಏನು ಕೊಡಲ್ಲ. ಏನಮ್ಮ ಲಕ್ಷ್ಮಿ, ಗಂಡ ಅಂದರೆ ಇಷ್ಟೊಂದು ಭಯನಾ? ಹೀಗಿದ್ರೇನೆ ಅಲ್ವಾ ಅಮ್ಮ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯೋದು, ಪ್ರೀತಿ ಹೆಚ್ಚಾಗೋದು. ಪರವಾಗಿಲ್ವೇ, ತುಂಬ ತಿಳ್ಕೊಂಡಿದ್ಯಾ? ಇಂಥ ಕಾಲದಲ್ಲಿ ಇಂಥ ಹುಡುಗಿ ಸಿಕ್ಕಿರೋದು ಆದಿ ನಿಜವಾಗ್ಲೂ ನಿನ್ನ ಪುಣ್ಯ. ಅಯ್ಯೋ ಆಂಟಿ, ಯಾಕೆ ಕೇಳ್ತೀರಾ? ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಬಾಯ್. ಆದಿ, ಬಾಯ್ ಮದ್ವೆಗೂ ಮುಂಚೆ, ಈಗ ಮದ್ವೆ ಆಗಿದೆಯಲ್ಲ, ಯೋರ್ ಅ ಮ್ಯಾನ್. ಲಕ್ಷ್ಮಿ, ಲಕ್ಷ್ಮಿ, ರವೆ ಕೊಡ್ತೀಯಾ? ಹಾಂ ಅಮ್ಮ, ಕೊಟ್ಟೆ. ಲಕ್ಷ್ಮಿ, ನೀನು ಆದಿ ತುಂಬ ಅನ್ಯೋನ್ಯವಾಗಿದ್ದೀರಾ, ನೋಡಿ ತುಂಬ ಸಂತೋಷ ಆಯ್ತಮ್ಮ. ಹ್ಞೂ ಆಂಟಿ, ರವೆ ಸಕ್ಕರೆ ಥರ. ಅದ್ ಸರಿ, ನಿಮ್ ಮದ್ವೆ ಯಾವಾಗಾಯ್ತು? ಹೌದು, ನಾವೆಲ್ಲ ಮೊದಲಿಂದ ಪರಿಚಯ ಇದ್ದರೂ ಸಂಪರ್ಕ ಇರಲಿಲ್ವಲ್ಲ, ಹಾಗಾಗಿ ಏನೂ ಗೊತ್ತೇ ಆಗಲಿಲ್ಲ. ಅಯ್ಯೋ, ಈ ಲಕ್ಷ್ಮಿ ಏನು ಮಾತಾಡ್ತಾಳೋ ಏನೋ, ಅವಳು ಏನು ಮಾತಾಡಿದ್ಲು ಅಂತ ಗೊತ್ತಾಗದೆ ನಾನು ಹೆಂಗೆ ಮ್ಯಾನೇಜ್ ಮಾಡಲಿ? ಲಕ್ಷ್ಮಿ, ಏಯ್ ಲಕ್ಷ್ಮಿ. ಏನಪ್ಪ?
ಆಂಟಿ ನಾನು ಕರೆದಿದ್ದು ನಿಮ್ಮನ್ನಲ್ಲ, ನಾನು ಕರೆದಿದ್ದು ನನ್ನ ಲಕ್ಷ್ಮಿನ. ಲಕ್ಷ್ಮಿ, ನಿಮ್ಮ ಯಜಮಾನ್ರು ಕರೀತಿದ್ದಾರೆ ನೋಡು. ನಿನ್ನೆ ನಾವು 1 ನಿಮಿಷನೂ ಬಿಟ್ಟಿರಲ್ಲ ಅಂತಾರೆ. ಲಕ್ಷ್ಮಿ, ಏನೇ ನಡೀತಿದೆ ನಿಮ್ಮಿಬ್ಬರ ಮಧ್ಯ? ಮ್ಯಾನೇಜ್ಮೆಂಟ್ ಅಕ್ಕ, ಇವತ್ತೊಂದಿನ ಏನು ಕೇಳಿಸ್ಕೊಬೇಡಿ, ಏನು ಕೇಳಕ್ಕೂ ಹೋಗ್ಬೇಡಿ. ಏನ್ರಿ ಕರೆದ್ರ? ಏನೇ ಇಷ್ಟೊಂದು ಓವರಾಗಿ ಆಡ್ತಿದ್ಯಾ? ಪಕ್ಕ ಹೆಂಡ್ತಿದ್ದರನ್ನ ಆ್ಯಕ್ಟ್ ಮಾಡ್ತೀಯಲ್ಲೇ. ಆ್ಯಕ್ಟ್ ಅಂತ ಹೇಳಾಯ್ತಲ್ಲ, ಮತ್ತೆ ನೀನು ಆಗಲೇ ನಾನು ಒಬ್ಬರು ಗಂಡ ಹೆಂಡತಿ ಅಂತ ಡಿಸೈಡ್ ಮಾಡಿ ಆಯ್ತಲ್ಲ. ಏನು ಇದೆಲ್ಲ ಬೇಡವಾ? ಹಾಗಿದ್ರೆ ಹೋಗಬೇಡ ಅಂತಾನೆ ಕರೀಲಾ? ಏನೋ ಆದಿ, ಓಕೆನಾ? ಬೇಡ 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 ಮಾತಾಯಿ, ಹಿಂಗೆ ಕರಿ, ಒಂಥರ ಚೆನ್ನಾಗಿದೆ. ಏನು ಚೆನ್ನಾಗಿದೆಯಾ? ಮಜಾ ತಗೋತಿದ್ಯಾ? ರೀ, ಏನು ಕರೆದಿದ್ದು ಅಂತ ಹೇಳಲೇ ಇಲ್ಲ. ಅಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾತಾಡು, ಬಾಯಿ ಬಂದಿದ್ದೆಲ್ಲ ಮಾತಾಡಬೇಡ. ನನಗೆ ಗೊತ್ತು, ಹೋಗಲೇ. ಸರಿ ರೀ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಮ್ಮ ಏನಾದರೂ ಕೊಡ್ಲಾ? ಇದು ರವೆ ಹುರಿಯಕ್ಕೆ ಸೌಟ್ ಬೇಕಿತ್ತು. ಇಲ್ಲ. ಏನಾದರೂ ಬೇಕಿತ್ತಾ? ನಾಗತ್ಗೆ ಒಂದು ಕೆಲಸ ಮಾಡಿ, ಅಲ್ಲಿ ಕಾಯಿ ತಗೊಂಡು ತುರಿರಿ, ಪ್ರಸಾದಕ್ಕೆ ಬೇಕು. ನಾಗಿ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಹಾವ್ ಅನ್ಕೊಂಡ್ರಾ? ನನಗೂ ಅಷ್ಟೇ, ಹಾವಂದ್ರೆ ತುಂಬಾ ಭಯ. ನೀವು ನಮ್ಮ ಅಮ್ಮನ ಥರನೇನಾ? ಅಮ್ಮಗೂ ಹಾವು ಕಂಡ್ರೆ ತುಂಬ ಭಯ. ಒಂದು ಹಗ್ಗ ಕಾಣಿಸ್ಕೊಂಡ್ರು ಅಷ್ಟೇ ಹಾವು ಹಾವು ಅಂತ ಕಿರ್ಚ್ಕೋತಾರೆ. ಸಿನಿಮಾನಲ್ಲಿ ಒಂದು ಹಾವಿನ ಸೀನ್ ಬಂದರೆ ಸಾಕು, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಏನಮ್ಮ ಇದು, ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಫ್ಯಾಮಿಲಿ ಗಾಸಿಪ್ ಮಾತಾಡ್ತಾರೆ ಅಂದ್ಕೊಂಡ್ರೆ ಇವರೇನು ಒಳ್ಳೆ ಹಲ್ಲಿ ಹಾವು ಅಂದ್ಕೊಂಡು. ಯಪ್ಪ ಯಕ್. ಶೋಭೆ, ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ನಮ್ಗೆ ಯಾಕೆ? ನಮ್ಗೆ ಅದೆಲ್ಲ ಕಣೆ ಮುಖ್ಯ. ಇವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಅದು ಮುಖ್ಯ. ಅಂದರೆ ವಿಮಲಾ ವಾಪಸ್ ಮನೆಗೆ ಬರಲಿ. ಬರ್ತಿದ್ದವ್ರನ್ನೆಲ್ಲ ನಿನ್ನ ಸೊಸೆ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ಲು, ಮಗನ್ನ ಸೆರಗಲ್ಲಿ ಗಂಟು ಹಾಕಿ ಇಟ್ಕೊಂಡಿದ್ಲು ಅಂತ ಚೆನ್ನಾಗಿ ಹೇಳ್ತೀನಿ.